ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 7 ಜನ ಆರೋಪಿಗಳಿಗೆ ಡಿಸೆಂಬರ್ 13ನೇ ತಾರೀಕು ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬಟ್ ಆಯಾ ಕಾರಾಗೃಹಗಳಿಗೆ ಜೈಲಿನಿಂದ ಅಂದ್ರೆ ಈ ಕೋರ್ಟ್ನಿಂದ ಜೈಲಿಗೆ ತಲುಪಬೇಕಾದಂತ ಪ್ರತಿ ಇನ್ನೂ ತಲುಪದೇ ಇರೋದ್ರಿಂದ ಕೆಲವರು ರಿಲೀಸ್ ಆಗಿಲ್ಲ. ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರಾ ನಟ ದರ್ಶನ್ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಕಾಪಿಗೆ ಸಹಿ ಹಾಕಬೇಕು ದರ್ಶನ್ ಅವರು. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ತೆರಳ್ತಾ ಇದ್ದಾರೆ ದರ್ಶನ್. ನೇರವಾಗಿ ಮನೆಯತ್ತ ಹೊರಡ್ತಾ ಇಲ್ಲ, ಸೆಷನ್ಸ್ ಕೋರ್ಟ್ ಕಡೆ ಹೋಗ್ತಿದ್ದಾರೆ. ಜಾಮೀನು ಬಾಂಡ್ಗೆ ಸಹಿ ಹಾಕೋದಕ್ಕೆ ಅಂತ ತೆರಳುವಂತ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ಗೆ ಹೋಗಿ ಈ ಜಾಮೀನು ಏನ್ ಸಿಕ್ಕಿದೆ ಆ ಕಾಪಿಗೆ ಸಹಿ ಹಾಕಬೇಕಾಗುತ್ತೆ ದರ್ಶನ್. ಹೀಗಾಗಿ ಆ ಬಾಂಡ್ಗೆ ಸಹಿ ಹಾಕೋದಕ್ಕೆ ಅಂತ ಅಂದ್ರೆ ಇಂತಿಂತವ್ರು ರಿಲೀಸ್ ಮಾಡಬೇಕು ಅಂತ ಅಂದ್ರೆ ನ್ಯಾಯಾಧೀಶರು ಒಂದಷ್ಟು ರೀಸನ್ ಕೊಡ್ತಾರೆ, ಯಾಕಾಗಿ ಬೇಲ್ ಕೊಡ್ತಾ ಇದ್ದೀವಿ, ಜೊತೆಗೆ ಏನೇನು ಷರತ್ತುಗಳಿದೆ ಅವೆಲ್ಲವನ್ನು ಕೂಡ ಹೇಳಿರ್ತಾರೆ. ಆ ಷರತ್ತುಗಳ ಬಾಂಡ್ ಏನಿದೆ ಆ ಬಾಂಡ್ಗೂ ಕೂಡ ಸೈನ್ ಹಾಕಬೇಕು. ಜೊತೆಗೆ ಈಗ ಈ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ನಿಂದ ಸಿಕ್ಕಿರುವಂಥ ಬೇಲ್ಗೆ ಆ ಕಾಪಿಗೆ ಏನಿದೆ ಸಹಿ ಹಾಕಬೇಕಿದೆ ದರ್ಶನ್ ಅವರು. ಹಾಗಾಗಿ ಈಗ BGS ಆಸ್ಪತ್ರೆಯಿಂದ ರಿಲೀಸ್ ಆಗಿರುವಂಥ ದರ್ಶನ್ ಅವರು ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರೆ ಎನ್ನಲಾಗ್ತಾ ಇದೆ. ಅಲ್ಲಿ ಹೋಗಿ ಸಹಿ ಹಾಕಿ ಅದಾದ ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಏನಿದೆ RR ನಗರದಲ್ಲಿರುವಂಥ ನಿವಾಸ ಆ ಕಡೆ ತೆರಳ್ತಾರೆ. BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಇಷ್ಟು ದಿನ, 45 ದಿನಗಳಿಂದ ಕೂಡ. ಆದರೆ ಇವತ್ತು ಡಿಸ್ಚಾರ್ಜ್ ಆಗಿ ದರ್ಶನ್ ಅವರು ಆಸ್ಪತ್ರೆಯಿಂದ ಮನೆಯತ್ತ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಕೊಂಚ ಬದಲಾವಣೆ. ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಲ್ಲಿ ಬಾಂಡ್ಗೆ ಸಹಿ ಹಾಕಬೇಕಾಗುತ್ತೆ, ಈ ಜಾಮೀನು ಪ್ರತಿಗೆ ಸಹಿ ಹಾಕಬೇಕಾಗುತ್ತೆ. ಹೀಗಾಗಿ ಆ ಕಡೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಕೋರ್ಟ್ಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಹೋಗಿ ಅಲ್ಲಿ ಇವ್ರಿಗೆ ರೆಗ್ಯುಲರ್ ಬೇಲ್ ಏನು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿ ಆ ಪ್ರೊಸೀಜರ್ಸ್ನ ಮುಗಿಸ್ಕೊಂಡು ಅದಾದ ಬಳಿಕ ಅವರ ಮನೆಯತ್ತ ತೆರಳ್ತಾರೆ ಎನ್ನಲಾಗ್ತಾ ಇದೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಕುಂಟ್ಕೊಂಡು ಆಸ್ಪತ್ರೆ ಸೇರಿದಂಥ ದರ್ಶನ್ ಅವರು ಈಗ 45 ದಿನ ಚಿಕಿತ್ಸೆ ಪಡ್ಕೊಂಡು ಹೊರಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹಾಜರಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನತ್ತ ದರ್ಶನ್ ಹೋಗ್ತಾ ಇರುವಂಥದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ಆ ಬಾಂಡನ್ನು ತೆಗೆದುಕೊಂಡು ಅದಾದ ಬಳಿಕ ಜಾಮೀನು ಕೊಟ್ಟಿರುವಂಥದ್ದು ಷರತ್ತುಬದ್ಧ ಜಾಮೀನು 7 ಜನರಿಗೂ ಕೂಡ ಮಂಜೂರಾಗಿರುವಂಥದ್ದು. ಹಾಗಾಗಿ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಕಾಪಿಗೆ ಸೈನ್ ಹಾಕಬೇಕಿದೆ, ಆ ಬಾಂಡ್ಗೆ ಸೈನ್ ಹಾಕಬೇಕಿದೆ. ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ರು ಅದೆಲ್ಲವೂ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಬಾಂಡ್ಗೆ ಅರ್ಜಿ ಹಾಕಿ ಅಂದರೆ ಆ ಬಾಂಡ್ನಲ್ಲಿ ಸೈನ್ ಮಾಡಿದ್ರು. ಬಟ್ ಈಗ ಬೇಲ್ ಪಡ್ಕೊಂಡಿರುವಂಥ ಆರೋಪಿ ಕೂಡ ಆ ಬಾಂಡ್ಗೆ ಅಥವಾ ಜಾಮೀನಿನ ಪ್ರತಿಗೆ ಸಹಿ ಹಾಕಬೇಕಾಗಿದೆ. ಹೀಗಾಗಿ ದರ್ಶನ್ ಅವರು ಆಸ್ಪತ್ರೆಯಿಂದ ಮನೆಗೆ ತೆರಳದೆ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಈ ಜಾಮೀನು ಪ್ರತಿಗೆ ಸಹಿ ಹಾಕಬೇಕಿದೆ, ಬಾಂಡ್ಗೂ ಕೂಡ ಸಹಿ ಹಾಕಬೇಕಿದೆ. ಹೀಗಾಗಿ ದರ್ಶನ್ ನೇರವಾಗಿ ಮನೆಗೆ ಹೋಗದೆ ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಆ ಬೇಲ್ ಕಾಪಿಗೆ ಸೈನ್ ಕೂಡ ಮಾಡಬೇಕಿದೆ ದರ್ಶನ್ ಅವರು. ಆಸ್ಪತ್ರೆಯಿಂದ ಈಗ ಮನೆಗೆ ತೆರಳಿಲ್ಲ, ಬದಲಾಗಿ ಸೆಷನ್ಸ್ ಕೋರ್ಟ್ನತ್ತ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರಾಗ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಜಾಮೀನು ಬಾಂಡ್ಗೆ ಸಹಿ ಹಾಕಿ ಮತ್ತೆ ಆಸ್ಪತ್ರೆಗೆ ವಾಪಸ್ ಆಗುವಂಥ ಸಾಧ್ಯತೆ ಇದೆಯಂತೆ. ಆಸ್ಪತ್ರೆಯಿಂದ ಮನೆಗೆ ಹೋಗಿಲ್ಲ, ನೇರವಾಗಿ ಕೋರ್ಟ್ನತ್ತ ಹೋಗ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಈ ಪ್ರೊಸೀಜರ್ಸ್ ಅನ್ನ ಮುಗಿಸ್ಕೊಂಡು ಅದಾದ ಬಳಿಕ ಮತ್ತೆ ಆಸ್ಪತ್ರೆಗೆ ಹೋಗುವಂಥ ಸಾಧ್ಯತೆ ಇದೆಯಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೇರವಾಗಿ ದರ್ಶನ್ ಮನೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಈಗ ಸೆಷನ್ಸ್ ಕೋರ್ಟ್ನತ್ತ ತೆರಳ್ತಾ ಇದ್ದಾರೆ. ಏನೇನು ಪ್ರೊಸೀಜರ್ ಇರುತ್ತೆ ಅಲ್ಲಿ? ಮೊದಲಿಗೆ ದರ್ಶನ್ ಡಿಸ್ಚಾರ್ಜ್ ಆದ್ಮೇಲೆ ಅನ್ನೋದ್ರ ಬಗ್ಗೆ ಆಸ್ಪತ್ರೆ ಯಾವುದೇ ಮೂಲಗಳು ಇಲ್ಲಿ ಕನ್ಫರ್ಮೇಶನ್ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. 6 ವಾರಗಳ ಕಾಲ ಅವರಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು. ಚಿಕಿತ್ಸೆ ಅಂದ್ರೆ ಥೆರಪಿ ಇರ್ಬೋದು, ಮೆಡಿಕೇಶನ್ ಪಡ್ಕೊಂಡ್ರು. ಅದಾದ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಆಗಿತ್ತು ಶುಕ್ರವಾರ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಜಾಮೀನು ಪಡೆದ ನಂತರ ಕಾನೂನು ಪ್ರಕ್ರಿಯೆಗಳಿರ್ತವೆ. ಆರೋಪಿ ಆದವರು ನ್ಯಾಯಾಲಯಕ್ಕೆ ಬರ್ಬೇಕಾಗತ್ತೆ. ಅಲ್ಲಿ ಬೇಲ್ನ ಬಾಂಡ್ ಷರತ್ತುಗಳನ್ನ ಏನ್ ಹಾಕಿರ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸಹಿಗಳನ್ನ ಹಾಕ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಇವತ್ತು ಅವ್ರು ಕೋರ್ಟ್ಗೆ ಬಂದು ಸಹಿಯನ್ನ ಹಾಕಿ ಆ ಕಾನೂನು ಪ್ರೊಸೀಜರ್ ಗಳನ್ನ ಮುಗಿಸ್ಕೊಂಡು ಪುನಃ ವಾಪಸ್ BGS ಆಸ್ಪತ್ರೆಗೆ ಹೋಗ್ಬೋದು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆಸ್ಪತ್ರೆಯವರಾಗ್ಲಿ ಅವ್ರ ಕುಟುಂಬದವರಾಗ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ
ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಆದ್ರೆ ಏಕಾಏಕಿ ಆಸ್ಪತ್ರೆಯಿಂದ ಇವತ್ತು ನೇರವಾಗಿ ಅವರು ತಮ್ಮ ಕಾರಿನ ಮುಖಾಂತರ ಸೆಷನ್ಸ್ ಕೋರ್ಟ್ ಕಡೆಗೆ ಬರ್ತಾ ಇದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅವರ ಪತ್ನಿ ಕೂಡ ಜೊತೆಯಲ್ಲಿ ಇದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ನ್ಯಾಯಾಲಯಕ್ಕೆ ಬಂದು ಜಾಮೀನು ಪಡೆದ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಲ್ ಬಾಂಡ್ಗೆ ಸಹಿ ಹಾಕಿ ಪುನಃ ಅಲ್ಲಿಂದ ನೇರವಾಗಿ ವಾಪಸ್ ಹೋಗ್ಬೋದು. ಸೊ ಯಾಕಂದ್ರೆ ಇನ್ನೂ ಅವ್ರಿಗೆ ಸರ್ಜರಿ ಮಾಡ್ಬೇಕಾ ಇಲ್ಲ ಸರ್ಜರಿ ಬೇಡವಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ನಿಲುವನ್ನ ಆಸ್ಪತ್ರೆ ವೈದ್ಯರಾಗ್ಲಿ ಯಾರು ಕೂಡ ನೀಡಿಲ್ಲ. ಒಂದ್ ವೇಳೆ ಏನಾದ್ರೂ ಅವ್ರಿಗೆ ಸರ್ಜರಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೊದಲು ಪೂರ್ವಭಾವಿಯಾಗಿ ಅವರ ದೇಹ ಅದಕ್ಕೆ ಸಪೋರ್ಟ್ ಅನ್ನು ಮಾಡ್ಬೇಕಾಗತ್ತೆ. ಅದಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಮೆಡಿಕೇಶನ್ ಅನ್ನ ಕೊಡ್ಬೇಕು. ಈ ಹಿಂದೆ ನ್ಯಾಯಾಲಯಕ್ಕೆ ಅವರು ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ BP ಕಂಟ್ರೋಲ್ಗೆ ಬರ್ತಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಥೆರಪಿ ಮತ್ತು ಮೆಡಿಕೇಶನ್ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅಂತ. ಒಂದು ವೇಳೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸರ್ಜರಿಯ ಅವಶ್ಯಕತೆ ಇದೆಯಾ, ಸರ್ಜರಿಯನ್ನ ಮಾಡ್ಲೇಬೇಕು ಅನ್ನಂಗಿದ್ರೆ BGS ಆಸ್ಪತ್ರೆಯಲ್ಲೇ ಮಾಡ್ಬೋದು. ಅದ್ರ ಜೊತೆಗೆ ಈಗ ದರ್ಶನ್ಗೆ ಆಪ್ಷನ್ಗಳು ಇರುವಂತದ್ದು ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅಲ್ಲೂ ಬೇಕಾದ್ರೂ ಮಾಡಿಸ್ಕೊಳ್ಬಹುದು, ಇಲ್ಲ ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡು ಅವರು ವಾಪಸ್ಸು ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ಮಾಡಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈ ಮೊದಲಿಂದಲೂ ಕೂಡ ಅವ್ರಿಗೆ ಯಾರು ಚಿಕಿತ್ಸೆಯನ್ನು ನೀಡ್ತಾ ಇದ್ರು ಆ ವೈದ್ಯರ ಹತ್ರನ ಹೋಗಿ ಪಡ್ಕೊಳ್ಬಹುದು. ಯಾಕೆಂದ್ರೆ ಈ ಹಿಂದೆ ಇಂಟ್ರೀಮ್ ಬೇಲನ್ನ ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನ ಹಾಕಿತ್ತು. ಅಂದ್ರೆ ನ್ಯಾಯಾಲಯದ ಜುಡಿಷಿಯಲ್ ಏನಿದೆ ಜುಡಿಷಿಯಲ್ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಪ್ತಿಯನ್ನ ಬಿಟ್ಟು ಹೊರಹೋಗುವಾಗ ಇಲ್ಲ ಅಂತ ಹೇಳಿ ಸಂತೋಷ್ ಹಾಗೆ ಹೋಲ್ಡ್ ಅಲ್ಲಿ ಒಂದು ಅಪ್ಡೇಟ್ ಇದೆ ನೋಡ್ಬಿಡೋಣ. ಆಸ್ಪತ್ರೆಯಿಂದ ಇನ್ನು ದರ್ಶನ್ ಹಾಗಾದ್ರೆ ಡಿಸ್ಚಾರ್ಜ್ ಆಗಿಲ್ವಾ? ಕೋರ್ಟ್ನ ಈ ಜಾಮೀನು ಪ್ರತಿಯ ಪ್ರೊಸೀಜರ್ ಮುಗಿಸೋದಕ್ಕೆ ಅಂತ ಅನುಮತಿ ತೆಗೆದುಕೊಂಡು ಬಂದ್ರ ಅಂತ. ಜಾಮೀನು ಪ್ರಕ್ರಿಯೆ ಮುಗಿಸೋದಕ್ಕೆ ದರ್ಶನ್ ಈಗ ಕೋರ್ಟ್ನತ್ತ ಹೋಗಿರೋದು. ಬಾಂಡ್ ಕಾಪಿಗೆ ಸಹಿ ಹಾಕಿ ಮತ್ತೆ ಆಸ್ಪತ್ರೆಗೆ ವಾಪಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇನ್ನು 2-3 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ದು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಂತೆ ದರ್ಶನ್. ಹೀಗಾಗಿ ಈಗ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಏನ್ ಸಿಕ್ಕಿದೆ, ಈ ಬೇಲ್ನ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಅವರು ಕೂಡ ಈ ಬಾಂಡ್ ಕಾಪಿಗೆ ಸಹಿಯನ್ನ ಹಾಕಬೇಕಿದೆ. ಹೀಗಾಗಿ ಆಸ್ಪತ್ರೆಯಿಂದ ವೈದ್ಯರ ಅನುಮತಿಯನ್ನ ಪಡ್ಕೊಂಡು ಈಗ ಕೋರ್ಟ್ನತ್ತ ದರ್ಶನ್ ಅವರು ಹೋಗಿರುವಂತದ್ದು. ಅಂದ್ರೆ ಆಸ್ಪತ್ರೆಯಿಂದ ಇನ್ನೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ ದರ್ಶನ್. ಸದ್ಯಕ್ಕೆ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಜೊತೆಗೆ ಅನುಮತಿಯನ್ನ ಪಡ್ಕೊಂಡು ನಾನೀಗ ಹೋಗಿ ಬರ್ತೀನಿ, ಬೇಲ್ ಈ ಪ್ರತಿ ಏನಿದೆ ಅದಕ್ಕೆ ಸಹಿ ಹಾಕ್ಲೇಬೇಕು ಅನ್ನುವಂಥ ಕಾರಣಕ್ಕೆ ಕೋರ್ಟ್ನ ಪ್ರೊಸೀಜರ್ ಮುಗಿಸೋದಕ್ಕೆ ಅಂತ ಆಸ್ಪತ್ರೆಯಿಂದ ವೈದ್ಯರಿಂದ ಅನುಮತಿ ಪಡ್ಕೊಂಡು ದರ್ಶನ್ ಅವರು ಈಗ ಸೆಷನ್ಸ್ ಕೋರ್ಟ್ನತ್ತ ಹೋಗಿರೋದು ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಅಂದ್ರೆ ಇನ್ನೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ ಆಸ್ಪತ್ರೆಯಿಂದ ದರ್ಶನ್ ಅವರು. ಸಂತೋಷ್ ಡೀಟೇಲ್ಸ್ ಕೊಡ್ತಾ ಇದ್ರು. ಸಂತೋಷ್, ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ, ಬದಲಿಗೆ ವೈದ್ಯರ ಅನುಮತಿ ಪಡ್ಕೊಂಡು ಈಗ ಕೋರ್ಟ್ನತ್ತ ಬಂದಿರುವಂತದ್ದು. ಸೆಷನ್ಸ್ ಕೋರ್ಟ್ಗೆ ಆಗಮಿಸಿದ್ದಾರೆ ದರ್ಶನ್. ಆಸ್ಪತ್ರೆಯಿಂದ ಅನುಮತಿ ಪಡ್ಕೊಂಡು ಸೆಷನ್ಸ್ ಕೋರ್ಟ್ಗೆ ಬಂದಿದ್ದಾರೆ. ಜಾಮೀನು ಪ್ರಕ್ರಿಯೆ ಮುಗಿಸೋದಕ್ಕೆ ಅಂತ ದರ್ಶನ್ ಬಂದಿರೋದು. ಬಾಂಡ್ ಕಾಪಿಗೆ ಸಹಿ ಹಾಕಬೇಕು, ಜಾಮೀನು ಸಿಕ್ಕಿದೆ ಬಟ್ ಆ ಪ್ರತಿಗೆ ಸಹಿ ಹಾಕಬೇಕು. ಹೀಗಾಗಿ ವೈದ್ಯರ ಸಲಹೆಯನ್ನ ಪಡ್ಕೊಂಡೇ ದರ್ಶನ್ ಅವರು ಈಗ ಆಸ್ಪತ್ರೆಯಿಂದ ಸೆಷನ್ಸ್ ಕೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನು 2-3 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಂತೆ. ಬಟ್ ಅದರ ಮಧ್ಯದಲ್ಲಿ ಈ ಕಾನೂನಿನ ಒಂದಷ್ಟು ಪ್ರಕ್ರಿಯೆಗಳೇನಿದ್ದಾವೆ ಅದನ್ನ ಮುಗಿಸ್ಬಿಟ್ಟು ಹೋಗೋಣ ಅಂತ ಅನುಮತಿ ಪಡ್ಕೊಂಡು ಬಂದಿದ್ದಾರಂತೆ. ಸಂತೋಷ್, ಡೀಟೇಲ್ಸ್ ಕೊಡ್ತಾ ಇದ್ರಿ ನೀವು. ಈಗಾಗಲೇ 2 ಅಪ್ಡೇಟ್ ಬಂತು. ಒಂದು, ದರ್ಶನ್ ಅವರು ಈಗ ಸೆಷನ್ಸ್ ಕೋರ್ಟ್ ಅನ್ನ ತಲುಪಿದ್ದಾರೆ, ಜೊತೆಗೆ ಅವರು ಡಿಸ್ಚಾರ್ಜ್ ಆಗಿಲ್ಲ, ಬದಲಿಗೆ ವೈದ್ಯರ ಅನುಮತಿ ಪಡ್ಕೊಂಡು ಈ ಕೋರ್ಟ್ ಪ್ರೊಸೀಜರ್ ಮುಗಿಸೋದಕ್ಕೆ ಬಂದಿದ್ದಾರಂತೆ. ಓಕೆ, ಏನೀಗಾಗ್ಲೇ ಶುಕ್ರವಾರ ಬೇಲನ್ನ ಜಾಮೀನನ್ನ ಪಡ್ಕೊಳ್ತಾರೆ. ರೆಗ್ಯುಲರ್ ಬೇಲನ್ನ ಪಡ್ಕೊಂಡ ನಂತರ ಕೆಲವೊಂದು ಕಾನೂನು ಪ್ರೊಸೀಜರ್ಗಳಿರುತ್ತೆ, ಅದನ್ನ ಮಾಡಬೇಕಾಗತ್ತೆ. ಈಗಾಗಲೇ ಬೇಲ್ ಸಿಗುವಂತ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಕೂಡ ನ್ಯಾಯಾಲಯ ಹಾಕಿತ್ತು. ಷರತ್ತುಬದ್ಧ ಜಾಮೀನಲ್ಲಿ 1 ಲಕ್ಷ ಬಾಂಡ್ ಅನ್ನು ಕೊಡ್ಬೇಕು, 2 ಷರತ್ತು ಇರಬೇಕು, ಮತ್ತೆ ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು, ಸಾಕ್ಷಿ ನಾಶವನ್ನ ಮಾಡಬಾರ್ದು. ಸೊ ಎಲ್ಲೇ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ತನಿಖಾಧಿಕಾರಿಗಳಿಗೆ ಇಲ್ಲ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಷರತ್ತುಗಳನ್ನ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿರುವ ಕಾರಣಕ್ಕಾಗಿ ದರ್ಶನ್ ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ. ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಬಂದು ಅಲ್ಲಿ ಬಾಂಡ್ ಬೇಲ್ ಬಾಂಡ್ ಏನಿರುತ್ತೆ ಅದಕ್ಕೆ ಸಹಿಯನ್ನ ಹಾಕ್ಬೇಕು. ಸಹಿ ಹಾಕಿದ ಮುಖಾಂತರ ಕಾನೂನು ಪ್ರಕ್ರಿಯೆಗಳು ಮುಗಿಯುತ್ತೆ. ಸೊ ಇದಾದ ನಂತರ ನ್ಯಾಯಾಲಯಕ್ಕೆ ಮತ್ತು ತನಿಖಾಧಿಕಾರಿ ಏನಿರ್ತಾರೆ ಅವರಿಗೆ ಆ ಕಾಪಿಯನ್ನ ಕೊಡಬೇಕಾಗತ್ತೆ ಆರೋಪಿ ಆಗಿರುವ ಆತ.
ಏನಂದ್ರೆ ನಾನು ಇಂತಹ ಕೋರ್ಟ್ನಿಂದ ನನಗೆ ಜಾಮೀನು ಮಂಜೂರಾಗಿದೆ, ಹೀಗಾಗಿ ನೀವು ಬಂಧಿಸುವ ಹಾಗಿಲ್ಲ, ನನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ತನಿಖಾಧಿಕಾರಿಗೆ ಆ ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ. ಅದನ್ನ ತನಿಖಾಧಿಕಾರಿಗಳು ಕೂಡ ವೆರಿಫಿಕೇಶನ್ ಅನ್ನು ಮಾಡ್ತಾರೆ. ಮಾಡಿದ ಬಳಿಕ ಅದನ್ನ ಠಾಣೆಯಲ್ಲಿ ಉಲ್ಲೇಖವನ್ನು ಮಾಡ್ಕೊಳ್ಬೇಕಾಗುತ್ತೆ. ಉಲ್ಲೇಖವನ್ನು ಕೂಡ ಮಾಡ್ಕೊಳ್ತಾರೆ. ಸೊ ಈ ಕಾರಣಕ್ಕಾಗಿ ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮುಗಿಸ್ಲಿಕ್ಕೆ ಬಂದಿರುವಂತದ್ದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೆಷನ್ಸ್ ಕೋರ್ಟ್ ಏನಿದೆ 57 ಕೋರ್ಟ್ ಹಾಲ್ ನಂಬರ್, ಅದಕ್ಕೆ ಬಂದು ಅವರು ಒಂದು ಜಾಮೀನ್ಗೆ ಬೇಲ್ ಬಾಂಡ್ಗೆ ಸಹಿಯನ್ನ ಹಾಕ್ತಾರೆ. ಇದಾದ ನಂತರ ಪುನಃ ಕೆಂಗೇರಿ ಬಳಿಯ BGS ಆಸ್ಪತ್ರೆ ಏನಿದೆ ಅಲ್ಲಿಗೆ ವಾಪಸ್ ಆಗುವಂತದ್ದು. ಯಾಕೆಂತ ಹೇಳಿದ್ರೆ ಇಷ್ಟು ಬೇಗ ಅವ್ರಿಗೆ ಒಂದು ಡಿಸ್ಚಾರ್ಜ್ ಅನ್ನ ಮಾಡ್ಲಾಗುತ್ತೆ ಅನ್ನೋದು ಕೂಡ ಮಾಹಿತಿ ಇರ್ಲಿಲ್ಲ. ನಾವು ಆಸ್ಪತ್ರೆ ಸಿಬ್ಬಂದಿಗಳನ್ನ ಅಲ್ಲಿ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಕೆಲ ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಹೀಗಾಗಿ ಬೇಲ್ ಬಾಂಡ್ಗೆ ಸಹಿ ಹಾಕಿದ ನಂತರ ಇವರು ವಾಪಸ್ BGS ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಬಹುದು. ಒಂದು ಫಿಸಿಯೋಥೆರಪಿ ಮತ್ತೊಂದು ಮೆಡಿಕೇಶನ್ಸ್ ಗಳೇನಿದೆ ಅದನ್ನೇ ಕಂಟಿನ್ಯೂ ಮಾಡಬಹುದು. ಸೊ ಇವ್ರಿಗೆ ಸರ್ಜರಿ ಮಾಡ್ತಾರಾ ಮಾಡಲ್ವಾ ಅನ್ನೋದು ವೈದ್ಯರು ಮತ್ತು ಅವರ ಕುಟುಂಬಸ್ಥರು ಒಂದು ಚರ್ಚೆಯನ್ನು ನಡೆಸಿ ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ವೈದ್ಯರು ಮುಂದಿನ ದಿನಗಳ ಭವಿಷ್ಯದಲ್ಲಾದ್ರೂ ಕೂಡ ಇವರಿಗೆ ಸಮಸ್ಯೆ ಆಗ್ಬೋದು, ಸರ್ಜರಿಯನ್ನ ಮಾಡಿಸ್ಕೊಳ್ಳುವಂತದ್ದು ಒಳಿತು ಅನ್ನೋ ಸೂಚನೆಯನ್ನ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ಕುಟುಂಬಸ್ಥರು ಸ್ಪೈನಲ್ಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಬೇಕು, ಸೊ ಈ ಕಾರಣಕ್ಕಾಗಿ ಬೇಡ, ಥೆರಪಿ ಮುಖಾಂತರನೇ ಅವ್ರಿಗೆ ವಿಶ್ರಾಂತಿಯನ್ನು ಕೊಡೋ ಮುಖಾಂತರ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ತೀನಿ ಅಂತ ಹೇಳಿ ಅವರು ನಿರ್ಧಾರವನ್ನ ಮಾಡ್ಕೊಂಡಿದ್ರು. ಈ ಕಾರಣಕ್ಕಾಗಿ ಅವ್ರಿಗೆ ಬಹುತೇಕ ಸರ್ಜರಿ ಆಗುವಂತದ್ದು ಸಾಕಷ್ಟು ಕಡಿಮೆ. ಈಗಾಗಲೇ ನ್ಯಾಯಾಲಯವನ್ನ ತಲುಪಿರುವಂತ ದರ್ಶನ್ ಬೇಲ್ ಬಾಂಡ್ ಏನಿದೆ ಅದಕ್ಕೆ ಸಹಿ ಹಾಕ್ಲಿಕ್ಕೆ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಕಾನೂನು ಪ್ರೊಸೀಜರ್ ಗಳನ್ನ ಮುಗಿಸ್ಕೊಂಡು ಪುನಃ ವಾಪಸ್ BGS ಆಸ್ಪತ್ರೆಗೆ ಬರುವಂತದ್ದು ಸೌಖ್ಯ. ಸಂತೋಷ್, ಇದಕ್ಕೆ ಏನಾದ್ರೂ ಗಡುವು ಇರುತ್ತಾ? ಅಂದ್ರೆ ಈಗ ಉಳಿದಂತ ಆರೋಪಿಗಳು ಅಂದ್ರೆ ಜೈಲಲ್ಲಿ ಇದ್ರು ರಿಲೀಸ್ ಆಗ್ತಾರೆ, ಅವಾಗನೇ ಅವರು ಬಾಂಡ್ಗೆ ಸಹಿ ಹಾಕ್ಬಿಟ್ಟು ಹೊರಗೆ ಬರ್ತಾರೆ. ಬಟ್ ಇವ್ರೀಗ ಮಧ್ಯಂತರ ಜಾಮೀನಲ್ಲಿ ಹೊರಗಡೆ ಇದ್ದಿದ್ರಿಂದ ಈ ಪ್ರೊಸೀಜರ್ಸ್ಗೆ ಅಂತ ಹೋಗ್ತಾ ಇದ್ದಾರಲ್ಲ, ಇದು ಇಷ್ಟು ದಿನದೊಳಗೆ ಏನಾದ್ರೂ ಬಂದು ಸಿಗ್ನೇಚರ್ ಹಾಕ್ಬೇಕು ಅಂತ ಏನಾದ್ರೂ ಗಡುವು ಇರುತ್ತಾ? ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಜಾಮೀನನ್ನು ಪಡ್ಕೊಂಡ ನಂತರ ಕೆಲವು ಷರತ್ತುಗಳನ್ನು ವಿಧಿಸಿದಾಗ ಗಡುವು ಕೂಡ ಇರುತ್ತೆ. ಅಂದ್ರೆ ಕೆಲವು ಪ್ರಕರಣಗಳಲ್ಲಿ, ಈಗ ದರ್ಶನ್ ಪ್ರಕರಣವನ್ನ ನಾವು ತೆಗೆದುಕೊಂಡ್ರೆ ದರ್ಶನ್ ಅವರ ವಕೀಲರ ಮುಖಾಂತರ ಸಾಕಷ್ಟು ಕಾರಣಗಳನ್ನು ಕೂಡ ಅವರು ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಇಲ್ಲ ತನಿಖಾಧಿಕಾರಿಗಳಿಗೆ ಕೊಡ್ಬೋದು. 6 ವಾರಗಳ ಮೊದಲೇ ನಾನು ಇಂಟ್ರೀಮ್ ಬೇಲ್ ಅನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ, ಹೀಗಾಗಿ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕೆ ಆಗೋದಿಲ್ಲ, ನನಗೆ ಅನಾರೋಗ್ಯದ ಸಮಸ್ಯೆ ಇದೆ, ಅನಾರೋಗ್ಯ ಹುಷಾರಾದ ನಂತರ ಅಂದ್ರೆ ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾದ ನಂತರ ಬಂದು ನಾನು ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ಕೊಡ್ತೀನಿ ಅನ್ನೋದನ್ನ ಅವರ ವಕೀಲರ ಮುಖಾಂತರ ತನಿಖಾಧಿಕಾರಿಗೆ ಇಲ್ಲ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಡ್ಬೋದು. ಅದರ ಜೊತೆಗೆ ಜಾಮೀನು ಸಿಕ್ಕಂತ ಪ್ರತಿ ಏನಿರುತ್ತೆ, ಕೋರ್ಟ್ ಆದೇಶದ ಪ್ರತಿ, ಆ ಪ್ರತಿಯನ್ನ ತೆಗೆದುಕೊಂಡೋಗಿ ಅವರು ತನಿಖಾಧಿಕಾರಿಗಳು ಕೂಡ ಸಲ್ಲಿಕೆಯನ್ನ ಮಾಡಿ ಈ ಒಂದು ಮಾಹಿತಿಯನ್ನ ಅವ್ರಿಗೆ ಕೊಡ್ಬೋದು. ಅಂದ್ರೆ ಇವತ್ತೇ ಮಾಡ್ಬೇಕು, ಈಗಿಂದೀಗನೇ ಮಾಡ್ಬೇಕು ಅನ್ನೋದು ಏನಿಲ್ಲ. ಅದಕ್ಕೆ ಕಾರಣಗಳನ್ನು ಕೊಟ್ಟು, ಅಂದ್ರೆ ನಿಖರವಾದ ಕಾರಣವನ್ನು ಕೊಡಬೇಕು, ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ ಅಂತ ಅದನ್ನ ಕೊಟ್ಟ ನಂತರ ಇವರು ತಮ್ಮ ಕಾನೂನು ಪ್ರೊಸೀಜರ್ ಅನ್ನು ಕೂಡ ಮುಗಿಸ್ಕೊಳ್ಬಹುದು. ಆದ್ರೆ ದರ್ಶನ್ ಅದು ಯಾವುದೇ ರೀತಿಯ ಚಾನ್ಸ್ ಅನ್ನ ತೆಗೆದುಕೊಂಡಿಲ್ಲ. ಸೊ ಏನು ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ಗೆ ಬರುವಂತದ್ದು, ಸಹಿ ಹಾಕುವಂತದ್ದು ಮತ್ತು ವಾಪಸ್ ಹೋಗ್ಬೋದು. ಈ ಕಾರಣಕ್ಕಾಗಿ ವೈದ್ಯರ ಬಳಿ ಒಂದು ಸಲಹೆಯನ್ನ ಪಡ್ಕೊಂಡು ಅಲ್ಲಿಂದ ಅವರು ನೇರವಾಗಿ ಕೋರ್ಟ್ಗೆ ಹಾಜರಾಗಿರುವಂತದ್ದು. ಈಗ ಬೇಲ್ ಬಾಂಡ್ಗೆ ಸಹಿ ಹಾಕಿದ ನಂತರ ಪುನಃ ವಾಪಸ್ ಆಗುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.